Only 30 peoples. Combination of design become only 30 peoples, including me 30. Okay, so fine then, without wasting time, we'll go for the next topic called as in deforestation. Forest resources ಒಳಗ, okay, we have seen about the forest resources. In that we have seen many topics like deforestation, mining, okay, ಆಮೇಲೆ uses uses of forest, what is forest, impact of deforestation on the ಏನಂತಾರೆ ಯಾವ್ದ್ರ ಮೇಲೆ ಪೀಪಲ್ಸ್ ಹೂ ಲಿವ್ ಇನ್ ದ ಫಾರೆಸ್ಟ್, ಓಕೆ, ಅವ್ರ ಮೇಲೆ ಏನ್ ಡಿಫಾರೆಸ್ಟೇಷನ್ ಮಾಡೋದಂತ ಏನೇನ್ ಪ್ರಾಬ್ಲಮ್ ಅದ, ಓಕೆ, ನಿಮ್ ಮೇಲೆ ಏನ್ ಪ್ರಾಬ್ಲಮ್ ಅದ, ಮೈನಿಂಗ್ ಮಾಡೋದ್ರಿಂದ, ಫಾರೆಸ್ಟ್ ಮೈನಿಂಗ್ ಮಾಡೋದ್ರಿಂದ ಏನ್ ಎಫೆಕ್ಟ್ ಆಗತ್ತದ, ಸೊ ಇದನ್ನೆಲ್ಲ ನಾವು ಪ್ರೀವಿಯಸ್ ಕ್ಲಾಸ್ ನೋಡಿದ್ವಿ. ಓಕೆ, hope you all have remembered. Okay, next we'll go for the in forest only, we'll go for the last topic called as dams and their effects on forest. Okay, ಡ್ಯಾಮ್ಸ್ ಮತ್ತೆ ಅದ ಫಾರೆಸ್ಟ್ ಮೇಲೆ ಏನ್ ಎಫೆಕ್ಟ್ ಆಗತ್ತದ ಅಂತ ಹೇಳಿ. ಓಕೆ, ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಟು ಅಕೊಮಡೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಅಂಡ್ supply irrigation water is the biggest reason for deforestation in the world. Okay, and also in India ಅಂತ ಹೇಳ್ಬೋದು. ಓಕೆ, ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್, ಡ್ಯಾಮ್ಸ್ ಏನ್ ಕನ್ಸ್ಟ್ರಕ್ಟ್ ಮಾಡ್ತೀವಲ್ಲ, ಓಕೆ, ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ, ಡ್ಯಾಮ್ಸ್ ಎದಕ್ಕೆ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಫಾರ್ ದ ಎಲೆಕ್ಟ್ರಿಸಿಟಿ. ಓಕೆ, ವಾಟರ್ನ ಒಂದ್ ಕಡೆ ಸ್ಟೋರ್ ಮಾಡಿಟ್ಟು ಅಲ್ಲೇ ಎಲೆಕ್ಟ್ರಿಸಿಟಿನ ತರಕ ಡ್ಯಾಮ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಓಕೆ, ಸೊ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಟು ಅಕೊಮಡೇಟ್ ಹೈಡ್ರೋ ಎಲೆಕ್ಟ್ರಿಕ್ projects and supply irrigation water is the biggest reason for deforestation in the world and also in the India ಅಂತ ಹೇಳಕತ್ತಾನ. ಓಕೆ, ಸೊ ಡ್ಯಾಮ್ಸ್ ಅಲ್ಲಾಗ ನಾವೇನು ಏರಿಯಾ ತಗೋತೀವಲ್ಲ, ಓಕೆ, ಸೊ ಅದ್ರದ್ದೇನದ ಡಿಫಾರೆಸ್ಟೇಷನ್ ಆಗತ್ತದ ಅಂತ ಹೇಳ್ತಾನೆ. ದಟ್ ಇಸ್ ದ ಬಿಗ್ಗೆಸ್ಟ್ ರೀಸನ್ ಅಂತ ಹೇಳ್ತಾನೆ. ಯಾಕಂತಂದ್ರ ಫಾರೆಸ್ಟ್ ನಾಗಿ ನೀರ್ ಬರ್ತಿರ್ತದ, ಓಕೆ, ಸೊ ಅದನ್ನ ಸ್ಟಾಪ್ ಮಾಡ್ಬೇಕು ನೀವು. ಸೊ ಸ್ಟಾಪ್ ಮಾಡಕ್ ಏನ್ ಮಾಡ್ತೀರಿ, ಅಲ್ಲಿ ನೀರನ್ನ ತಡೆ ಹಿಡ್ಯಾಕ ಡ್ಯಾಮ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಕೊತ ಹೋಗ್ತೀರಿ. ಓಕೆ, ಸೊ ಇರಿಗೇಷನ್ ಸಲಾಗ ಕ್ಯಾನಲ್ಸ್ ಅವೆಲ್ಲ ಹಾಕೊಟ್ ಹೋಗ್ತಿರ. ಓಕೆ, ಸೊ ಅಲ್ಲೆಲ್ಲ ಏನಾಗ್ತದೆ, ಸ್ವಲ್ಪ ಏರಿಯಾ ಆಫ್ ಫಾರೆಸ್ಟ್ ನ ಡಿಫಾರೆಸ್ಟೇಷನ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾನೆ. ಓಕೆ, ಟುಡೇ there are about 45,000 large dams around the world. Okay, world ನಾಗೆ 45,000 larger dams ಇದಾವ ಅಂತ ಹೇಳಕತ್ತಾನ. ಓಕೆ, in the around the world, overall world ಒಳಗ. ಓಕೆ, about 55% of these dams are built in India and China. So ಅದರ 55% ಇಂಡಿಯಾ ಮತ್ತೆ ಚೈನಾ ಒಳಗೆ ಬಿಲ್ಡ್ ಅದಾವ ಅಂತ ಹೇಳಕತ್ತಾನ. ಓಕೆ, ಅದರ್ 45% ವಾಯ್ಸ್ ಇಸ್ ಬ್ರೇಕಿಂಗ್, is my voice is breaking? No, ma'am. Shashi Kumar, please come to the network area. ಹಿಂಗ್ ಒಳಗದ ಕೂತಿದ್ರಿ ಅಂತಂದ್ರೆ, ಶಶಿ ಕುಮಾರ್ ಒಳಗದ ಕೂತಿದ್ರಿ ಅಂದ್ರೆ ಸ್ವಲ್ಪ ಹೊರಗೆ ಬರ್ರಿ. ಓಕೆ, okay, so fine then. What is saying that around the world 45,000 dams ನ ಬಿಲ್ಡ್ ಆಗ್ಯಾವ ಅಂತ ಹೇಳಕತ್ತಾನ. ಅದ್ರಾಗ 55% ಆಫ್ ಡ್ಯಾಮ್ ಏನದಾವ ಎಲ್ಲ ಇಂಡಿಯಾ ಮತ್ತೆ ಚೈನಾ ಒಳಗ ಅದ ಅಂತ ಹೇಳ್ಬೋದು. ಉಳ್ಕಿದ್ದು 45% ಆಲ್ ಓವರ್ ದ ವರ್ಲ್ಡ್ ಅದ ಅಂತ ಹೇಳಕತ್ತಾನ. ಓಕೆ, ಸೊ ಡ್ಯಾಮ್ಸ್ ಅಫೆಕ್ಟ್ಸ್ ಫಾರೆಸ್ಟ್, ಎನ್ವಿರಾನ್ಮೆಂಟ್ ಅಂಡ್ ಟ್ರೈಬಲ್ಸ್ ಇನ್ ಮನಿ ವೇಸ್. ಓಕೆ, ಸೊ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಯಾರ್ಯಾರಿಗೆ ಎಫೆಕ್ಟ್ ಆಗತ್ತದ ಅಂತಂದ್ರೆ, ಫಾರೆಸ್ಟ್ ಗೆ ಎಫೆಕ್ಟ್ ಆಗ್ತದೆ. ಓಕೆ, ಎನ್ವಿರಾನ್ಮೆಂಟ್ ಗೆ ಎಫೆಕ್ಟ್ ಆಗ್ತದೆ. ಆಮೇಲೆ ಟ್ರೈಬಲ್ಸ್ ಅಂದ್ರೆ ಪರ್ಸನ್ಸ್ ಹೂ ಲಿವ್ಸ್ ಇನ್ ದ ಫಾರೆಸ್ಟ್. ಓಕೆ, ಅವರಿಗೆಲ್ಲ ಎಫೆಕ್ಟ್ ಆಗ್ತದ ಅಂತ ಹೇಳತ್ತಾನ. ಸೊ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ನೀವೆಲ್ಲ ಎಫೆಕ್ಟ್ ಆಗ್ತವ ಅಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್, ದ ಕ್ರಿಯೇಷನ್ ಆಫ್ reservoirs in the more than 1,500 major river valley project has flooded over 5,000 square kilometer of forest land and resulted in their disappearance. Okay, ಸೊ ನೋಡ್ರಿ ಏನ್ ಹೇಳಾಕತ್ತಾನ ಅಂತಂದ್ರ, 1,500 ಮೇಜರ್ ರಿವರ್ಸ್ ವ್ಯಾಲಿ ಏನಿರ್ತದಲ್ಲ, ಅದು ಫ್ಲೋಡ್ ಹಾಕೋದ್ ಬಂದ ಡ್ಯಾಮ್ ಕ್ರಿಯೇಟ್ ಮಾಡೋದ್ ಸಲಾಗ ಫಾರೆಸ್ಟ್ ಏರಿಯಾ ಎಷ್ಟ ಡಿಸಪಿಯರ್ ಆಗತ್ತದ ಅಂತಂದ್ರ 5,000 ಸ್ಕ್ವಯರ್ ಕಿಲೋಮೀಟರ್ ಫಾರೆಸ್ಟ್ ಏರಿಯಾನ ಡಿಸಪಿಯರೆನ್ಸ್ ಆಗಿದೆ ಅಂತ ಹೇಳ್ತಾನೆ. ಓನ್ಲಿ ಜಸ್ಟ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಫಾರೆಸ್ಟ್. ಓಕೆ, ಅದೇನ್ ರಿವರ್ ಹರ್ಕೋದ್ ಬರ್ತದ, ಸಾರಿ, ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್. ಓಕೆ, ಅದೇನ್ ರಿವರ್ ಹರ್ಕೋದ್ ಬರ್ತದಲ್ಲ, ಫ್ಲೋಡ್ ಹಾಕೋದ್ ಬರ್ತದಲ್ಲ, ಅದರಿಂದ ಏನಾಗತ್ತದ, ಆ ಪ್ರಾಜೆಕ್ಟ್ಸ್ ಎಲ್ಲ ಏನ್ ಮಾಡ್ತಾನೆ, ಡ್ಯಾಮ್ಸ್ ನ ರಿಸರ್ವೇಶನ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಡ್ಯಾಮ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಸೊ ಅದ್ರ ಸಲಾಗ ಓನ್ಲಿ ನಾಟ್ ಓನ್ಲಿ ಅದ್ರ ಸಲಾಗ ಟೋಟಲಿ 5,000 ಸ್ಕ್ವಯರ್ ಕಿಲೋಮೀಟರ್. ಓಕೆ, 5,000 ಸ್ಕ್ವಯರ್ ಕಿಲೋಮೀಟರ್ land of the forest were disappeared ಅಂತ ಹೇಳಾಕತ್ತಾನ. ಓಕೆ, ಸೊ ಜಸ್ಟ್ ಥಿಂಕ್ ಹೌ ಮಚ್ ಇಟ್ ಈಸ್. ಓಕೆ,
5,000 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ರೆ ಎಷ್ಟು ಅಂತ ಹೇಳಿ. ಓಕೆ, ನೆಕ್ಸ್ಟ್ ವಾಟರ್ ಲಾಗಿಂಗ್ ಆರ್ salination affects in perhaps half the canal irrigated land in the country which varying degrees of severity. Okay, so ಏನ್ ಹೇಳಕತ್ತ ನೋಡ್ರಿ, ವಾಟರ್ ಅದೇನ್ ಬರ್ತದಲ್ಲ, ಲಾಗಿಂಗ್ ಹಾಕೋತ ಏನ್ ಬರ್ತದಲ್ಲ, ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ ಕ್ಯಾನಲ್ ಇರಿಗೇಷನ್ ಲ್ಯಾಂಡ್ಸ್ ಎಲ್ಲಾಗ ಹೋಗಾಕತ್ತದ ಅಂತ ಹೇಳ್ತಾನ. ಓಕೆ, ನೀವು ರಿವರ್ಸ್ ಒಳಗೆಲ್ಲ ನೋಡ್ಬೋದು, ಕ್ಯಾನಲ್ಸ್ ಕಟ್ಟಿರ್ತಾರ, ನೀವು ಇರಿಗೇಷನ್ ಸಲಾಗಿ ಕ್ಯಾನಲ್ಸ್ ಹಾಕಿರ್ತಾರೆ. ಐ ಹೋಪ್ ಯು ಆಲ್ ಹ್ಯಾವ್ ಸೀನ್ ದ ಕ್ಯಾನಲ್ಸ್. ವಾಟರ್ ಫ್ಲೋಡ್ ಹಾಕೋತ ಕ್ಯಾನಲ್ಸ್ ನ ಹೋಗಿ ಇರಿಗೇಷನ್ ಮಾಡೋ ಸಲಾಗ ಅಂತ ಹೇಳಿ ಮಾಡಿರ್ತಾರ. ಓಕೆ, ನೀವು ಹಳ್ಳಿ ನೋಡಿರ್ತೀರಿ, ಹಳ್ಳಿ ಒಳಗೆ ಕ್ಯಾನಲ್ಸ್ ಕಟ್ಟಿದ್ದನ್ನ ನೋಡ್ತೀರಿ. ಓಕೆ, ಹಾ, ವಿಲೇಜಸ್ ಅದೇ ಹಳ್ಳಿ ಒಳಗ್ ನೋಡ್ತೀರಿ. ಸೊ ಅದನ್ನು ಮಾಡ್ತಾರ ಅಂತಂದ್ರೆ ವಾಟರ್ ಲಾಗಿನ್ ಆಗಕ್ಕಾಗ ನೀವು ಕ್ಯಾನಲ್ಸ್ ಬಿಲ್ಡ್ ಮಾಡ್ತೀರಿ ಅಂತ ಹೇಳತ್ತಾನ. ಓಕೆ, ಸೊ ಸೆವೆರಲ್ ಸ್ಪೈಸಸ್ ಆಫ್ ವೈಲ್ಡ್ ಅನಿಮಲ್ಸ್ ಅಂಡ್ plants have been pushed into threatened status by dams and associated impacts. Okay, so ಇದರಿಂದ ಏನಾಗತ್ತದ ಅಂತಂದ್ರೆ several wild animals and plants ಏನಾಗತ್ತದ ಡೆಮಾಲಿಶ್ ಆಗತ್ತವ ಅಂತ ಹೇಳಾಗತ್ತಾನ. ಓಕೆ, ನೀವು ಫಾರೆಸ್ಟ್ ಏರಿಯಾನ ಕಟ್ ಮಾಡಿದ್ರಂದ್ರ ಪಾಪ ಎಲ್ಲಿರ್ಬೇಕು ಅನಿಮಲ್ಸ್. ಓಕೆ, ವೈಲ್ಡ್ ಅನಿಮಲ್ಸ್ ಎಲ್ಲಿ ಇರ್ಬೇಕು. ಓಕೆ, ಸೊ ಅದರಿಂದ ವೈಲ್ಡ್ ಅನಿಮಲ್ಸ್ ಹೋಗಾಕತ್ತಾವ ಅಂತ ಹೇಳತ್ತಾನ. ಯು ಕ್ಯಾನ್ ಸಿ ದಟ್ ಓನ್ಲಿ ಫ್ಯೂ ಕೌಂಟೇಬಲ್ ಏನಂತೀರಿ ಅನಿಮಲ್ಸ್ ಆರ್ ರಿಮೈನಿಂಗ್ ಅಂತ ಹೇಳ್ಬೋದು. ಓಕೆ, ಈಗ ನೋಡ್ರಿ, ಯಾವ್ದದ ಟೈಗರ್, ಟೈಗರ್ ಇಂದ ಎಷ್ಟು ಕಮ್ಮಿ ಆಗ್ಯದ ಇದು ಏನಂತಾರ ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ, ಎಲ್ಲೋ ಒಂದೆರಡು ಒಂದೊಂದ್ ಕಡೆ ಅಷ್ಟೇ ಅದಾವ ಇಂಡಿಯಾ ಒಳಗ. ಓಕೆ, ಯಾವ್ದು ಫಾರೆಸ್ಟ್ ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಬನ್ನೀರ್ಘಟ್ಟ ಒಳಗ ಒಂದ್ ಫಾರೆಸ್ಟ್ ಒಳಗ ಟೈಗರ್ಸ್ ಅದಾವ, ಆಮೇಲೆ ನಾಗರಹೊಳೆ ಒಳಗ ಇರ್ಬೇಕು. Am I correct? Where the tigers are staying nowadays? ಅಂದ್ರೆ ರಿಮೈನಿಂಗ್ ಬನ್ನೀರ್ಘಟ್ಟ, ನಾಗರಹೊಳೆ ಎರಡೇ ಇರ್ಬೇಕು ಮೇ ಬಿ, ಅವ್ರ ಐ ಡೋಂಟ್ ನೋ ಅದರ್ ಫಾರೆಸ್ಟ್ ನೇಮ್ಸ್. ಓಕೆ, ಅಂದ್ರೆ ಟೋಟಲಿ ಎಷ್ಟು ಅನಿಮಲ್ಸ್ ಡೆಮೊಲಿಶ್ ಆಗತ್ತಾವ ಅಂತ ಹೇಳಾಗತ್ತಾನ. ಸೊ ಫಾರೆಸ್ಟ್ ಏರಿಯಾನೇ ಇಲ್ಲ ಅಂತಂದ್ರೆ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಮೇಲೆ ಅದ ಬಹಳಷ್ಟು ಎಫೆಕ್ಟ್ ಆಗ್ತದ ಅಂತ ಹೇಳ್ತಾನ. ಓಕೆ, ಅಬೌಟ್ ಅಂಡ್ ಯು ಹ್ಯಾವ್ ಇವನ್ ನಾವು ಎಷ್ಟು ಅನಿಮಲ್ಸ್ ಹಾರ್ಮ್ ಮಾಡಾಕತ್ತೀವಿ ಅಂತ ವಿ ಆರ್ ಟೇಕಿಂಗ್ ದೋಸ್ ಲೈಕ್ ಅನಿಮಲ್ಸ್ ಕಿಲ್ ಮಾಡಿ ಅವ್ರನಿಂದ ಏನೇನ್ ಬರ್ತದನ್ನೆಲ್ಲ ತಗೋಕತ್ತೀವಿ. ಇವನ್ ನಾಟ್ ಓನ್ಲಿ ಅದ ಫಾರೆಸ್ಟ್ ಅಷ್ಟೇ ಅಲ್ಲ. ಓಕೆ, ಸೊ ಫಾರೆಸ್ಟ್ ಅಷ್ಟೇ ಡೆಮೊಲಿಶ್ ಮಾಡಾಕತ್ತಿಲ್ಲ ನಾವು, ಫಾರೆಸ್ಟ್ ಮ್ಯಾಗ ಇದ್ದಿವೆಲ್ಲ ಅನಿಮಲ್ಸ್ ಇನ್ನ ಸಾಯಿಸಿ. ಓಕೆ, ಸೊ ಅದ್ರನಿಂತೆಲ್ಲ ಯೂಸ್ ಮಾಡ್ತೀವಿ. ಓಕೆ, ಲೈಕ್ ನೀವು ಟೈಗರ್ಸ್ ಇಂದ ಸ್ಕಿನ್ ತಗೋತಾರ. ಓಕೆ, ಆಮೇಲೆ ಎಲಿಫೆಂಟ್ ಇಂದ ಅದು ಏನಂತಾರ ದಂತ ಅಂತಾರಲ್ಲ ಮುಂದ್ ಬಂದಿರ್ತದ, ಐ ಡೋಂಟ್ ನೋ ವಾಟ್ ವಿ ಕಾಲ್ ಇನ್ ಇಂಗ್ಲಿಷ್. ಸೊ ಅದನ್ನ ತಗೊಂಡು ಎಲ್ಲ ಏನೇನೋ ಸಾಮಾನ್ ಮಾಡ್ತಾರ. ಓಕೆ, ಸೊ ಬಹಳಷ್ಟು ಅನಿಮಲ್ಸ್ ಎಲ್ಲ ಕಿಲ್ ಮಾಡಿ ಡಿಯರ್ ಇಂದ ಸ್ಕಿನ್ ಯೂಸ್ ಮಾಡ್ತಾರೆ. ಓಕೆ, ಸೊ ಎಲ್ಲಾನು ಬಹಳಷ್ಟು ಯೂಸ್ ಮಾಡಿ ಎಲ್ಲಾನು ಡೆಮೊಲಿಶ್ ಮಾಡಾಕತ್ತಾರ ಅಂತ ಹೇಳ್ತಾನೆ. ಸೊ ಹ್ಯೂಮನ್ಸ್ ಆರ್ ಡೆಸ್ಟ್ರಾಯಿಂಗ್ ಆಲ್ ದ ಥಿಂಗ್ಸ್. ಏನಂತಾರ ಅನಿಮಲ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಟ್ರೀಸ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಎಲ್ಲಾನು ಡೆಸ್ಟ್ರಾಯ್ ಮಾಡಾಕತ್ತಾನ ಅಂತ ಹೇಳಾಕತ್ತಾನ. ಓಕೆ, ಸೊ ಅಬೌಟ್ 50% ಆಫ್ ಟೋಟಲ್ 16 to 18 million people displaced by dams in India are tribals. Okay, not only animals, but animals ಅಷ್ಟೇ ಅಲ್ಲ, ಇಲ್ಲಿ ನೋಡ್ರಿ tribals 15 to 18 million people ಅಂತ ಹೇಳಾಕತ್ತಾನ. ಓಕೆ, ದಟ್ ಇಸ್ 16 to 18 million people ಒಳಗ 50% ಇಂಡಿಯಾ ಒಳಗೆ ಟ್ರೈಬಲ್ಸ್ ಮೀನ್ಸ್ ದ ಪರ್ಸನ್ಸ್ ಹೂ ಆರ್ ಲಿವಿಂಗ್ ಇನ್ ದ ಫಾರೆಸ್ಟ್. ಓಕೆ, ಸೊ ಇಂಡಿಯಾ ಒಳಗೆ 16 to 18 million ಒಳಗ 50% ಇಂಡಿಯಾದವ್ರೆ ಡಿಸ್ಪ್ಲೇಸ್ಡ್ ಆಗ್ಯಾರ ಅಂತ ಹೇಳಕತ್ತಾನ. ಓಕೆ, ಸೊ ಡಿಸ್ಪ್ಲೇಸ್ಡ್ ಅಂತಂದ್ರೆ ಅಲ್ಲಿ ಸ್ಟೇ ಮಾಡ್ತಿದ್ರು, ವಾಸ ಮಾಡ್ತಿದ್ರು. ಓಕೆ, ಸೊ ಅಲ್ಲಿಂದೆಲ್ಲ ಹೋಗ್ಯಾರ ಅಂತ ಹೇಳಕತ್ತಾನ, ಇಲ್ಲಿಂದ ಫಾರೆಸ್ಟ್ ನಿಂತ. ಓಕೆ, ದ ಲೈಫ್ಸ್ ಅಂಡ್ ಲೈವ್ಲಿಹುಡ್ಸ್ ಆಫ್ ದೀಸ್ people suffered heavily. Okay, their forest based spiritual and cultural existence were also lost when they were forced to come out of the forest. Okay, ಸೊ ಅಲ್ಲಿ ಏನೋ ಒಂದ್ ಜೀವನ ನಡೆಸ್ತಿರ್ತಾರ ಅಲ್ಲಿ, ಅದು ಇದು ಮಾಡ್ಕೋತ. ಓಕೆ, ಫಾರೆಸ್ಟ್ ಒಳಗ ಬಟ್ ನೀವು ಅವ್ರಿಗೆ ಅಲ್ಲಿಂದ ಬಿಟ್ಟು ಬಾ ಫಾರೆಸ್ಟ್ ಅಂತಂದ್ರೆ ಅವ್ರಿಗೆ ಎಷ್ಟು ತ್ರಾಸ ಆಗ್ತದೆ. ನಿಮಗ್ ನಿಮ್ ಮನೆ ಬಿಟ್ಟು ಹೊರಗೆ ಹೋಗಂತಂದ್ರೆ ಎಷ್ಟು ತ್ರಾಸ ಆಗ್ತದೆ. ಓಕೆ, ಸೊ ಅಲ್ಲೆಲ್ಲ ನಿಮ್ಗೆ ನಡೀತಿರ್ತದೆ, ಎಕ್ಸಿಸ್ಟಿಂಗ್ ಆಕ್ಟಿವಿಟೀಸ್ ಎಲ್ಲ ನಡೀತಿರ್ತದೆ. ಸೊ ಅವರಿಗೆ ಫಾರೆಸ್ಟ್ ಬಿಟ್ಟು ಓಡಿಸಿದ್ರ ಅವ್ರಿಗೆ ಎಷ್ಟು ಹೆವಿಲಿ ಸಫರ್ಡ್ ಆಗಿರ್ತಾರ ಅಂತ ಹೇಳಾಕತ್ತಾನ. ಓಕೆ, ಸೊ ಅವ್ರ ಫಾರೆಸ್ಟ್ ನಾಗ ಇದ್ದಿದ್ ಸ್ಪಿರಿಚುವಲ್ ಮತ್ ಕಲ್ಚರಲ್ ಎಕ್ಸಿಸ್ಟೆನ್ಸ್ ಎಲ್ಲಾನು ಹೋಗ್ಯಾವ, ಎಲ್ಲಾನು ಲಾಸ್ಟ್ ಆಗ್ಯಾವ ಅಂತ ಹೇಳಾಕತ್ತಾನ. ಓಕೆ, by cutting the forest, not only animals and plants are destroyed, even the peoples who are staying in the forest are also destroyed ಅಂತ ಹೇಳ್ಬೋದು. ಓಕೆ,
Dangerous diseases like malaria developed rapidly in the common areas of several years, which severely affect the health condition of tribals living in nearby forest area. Okay, you know, ಮಲೇರಿಯಾ ಯಾವಾಗ ಬರ್ತದೆ, ಒಂದು ನೀರ್ ಒಂದ್ ಕಡೆ ಸ್ಟೋರ್ ಆಗಿದ್ರ ಅದ್ರದ್ದೇನ್ ಮೊಸ್ಕಿಟೋಸ್ ಜನರೇಟ್ ಆಗ್ತದಲ್ಲ ಅದರಿಂದ ನಮಗ ಮಲೇರಿಯಾಸ್ ಬರ್ತಾವ. ಓಕೆ, ಯು ನೋ ದ ರೀಸನ್ ಆಫ್ ಮಲೇರಿಯಾ. ಓಕೆ, ಸೊ ಈಗ ಡ್ಯಾಮ್ ಕಟ್ಸೋದ್ರಿಂದ ಎಷ್ಟು ಮೊಸ್ಕಿಟೋಸ್ ಡೆವಲಪ್ ಆಗ್ಬೋದಲ್ಲಿ, ಅಲ್ಲಿ ನೀರ್ ಸ್ಟೇಡ್ ಇರ್ತದೆ. ಓಕೆ, ಡ್ಯಾಮ್ಸ್ ಒಳಗೆ ವಾಟರ್ ಏನಿರ್ತದೆ ಫ್ಲೋ ಆಗಂಗಿಲ್ಲ, ಅಲ್ಲೇ ನಿಂತಿರ್ತದೆ. ಸೊ ಅದರಿಂದ ಎಷ್ಟು ಮೊಸ್ಕಿಟೋಸ್ ಬರ್ತಾವ, ಆ ಮೊಸ್ಕಿಟೋಸ್ ನಿಂತ ನಮಗೆ ಎಲ್ಲಾರ್ಗು ಎಷ್ಟು ನಮಗ್ ಬಿಡ್ರಿ ಅಲ್ಲಿದ್ದವರಿಗೆ ಫಾರೆಸ್ಟ್ ನಾಗ ಇರೋರಿಗೆ ಟ್ರೈಬಲ್ಸ್ಗೆ ಹೇಳಾಕತ್ತಾರ. ಸೊ ಅಲ್ಲಿ ಮಲೇರಿಯಾಸ್ ಡೆವಲಪ್ ಆಗ್ಯದ ಅಂತ ಹೇಳಾಕತ್ತಾನ. ದ ಪರ್ಸನ್ಸ್ ಹೂ ಆರ್ ಸ್ಟೇಯಿಂಗ್ ಇನ್ ದ ಫಾರೆಸ್ಟ್ ಅದ್ರ ನಿಂತ ಅವರಿಗೆ ಮಲೇರಿಯಾಸ್ ಆಗಿ ಹೆಲ್ತ್ ಡಿಸೀಸಸ್ ಹಾಳಾಗ್ಯಾವ ಅಂತ ಹೇಳಾಕತ್ತಾನ. ಸೊ ಡೇಂಜರಸ್ ಡಿಸೀಸಸ್ ಲೈಕ್ ಮಲೇರಿಯಾ ಡೆವಲಪ್ಡ್ rapidly in the command areas of service which will affected the health conditions of the tribals. ಅಲ್ಲಿ ಏನಿರ್ತಾರಲ್ಲ ಅವರಿಗೆ ಬಹಳಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, so next is the other major causes of deforestation was agricultural expansion, often state sponsored. Okay, ಏನ್ ಹೇಳತ್ತಾನ ನೋಡ್ರಿ, ಡಿಫಾರೆಸ್ಟೇಷನ್ಸ್ ಲಾಗ ಮತ್ ಬೇರೆ ಬೇರೆ ಇಲ್ಲಿ ತನ ಇದ್ರದ್ದು ಮುಗೀತು ಡ್ಯಾಮ್ ಇಂದ. ಓಕೆ, ಸಿ till the last slide we have completed with the dam. here ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಏನ್ ಎಫೆಕ್ಟ್ ಆಗಿದ್ ಫಾರೆಸ್ಟ್ ಮೇಲೆ ಅಂತ ನೋಡಿದ್ರು. ಸೊ ಏನಂತ ಅಂದ್ರೆ ಟೋಟಲಿ 45,000 ಲಾರ್ಜ್ ಡ್ಯಾಮ್ಸ್ ಬಿಲ್ಡ್ ಆಗ್ಯದ. ಓಕೆ, ಅಷ್ಟು ಡ್ಯಾಮ್ಸ್ ಬಿಲ್ಡಪ್ ಆಗ್ಯಾವ ಆಲ್ ಓವರ್ ದ ವರ್ಲ್ಡ್. ಅದ್ರ 55% ಇಂಡಿಯಾ ಮತ್ತೆ ಚೈನಾ ಒಳಗ ಅದ ಅಂತ ಹೇಳಾಗತ್ತಾನ. ಓಕೆ, ಓನ್ಲಿ 45% ಬೇರೆ ಕಂಟ್ರೀಸ್ ಒಳಗ ಅದಾವ, ಬಟ್ ಇಂಡಿಯಾ ಮತ್ತೆ ಚೈನಾ ಎರಡೇ ಕೂಡೆ 55% ಆಫ್ ಡ್ಯಾಮ್ಸ್ ಅದಾವ ಅಂತ ಹೇಳ್ತಾನೆ. ಸೊ ಇದರಿಂದ ಏನಾಗ್ತದೆ, ಡ್ಯಾಮ್ಸ್ ಬಿಲ್ಡಪ್ ಮಾಡೋದ್ರಿಂದ ಫಾರೆಸ್ಟ್ ಗೆ ಎಫೆಕ್ಟ್ ಆಗ್ತದೆ, ಎನ್ವಿರಾನ್ಮೆಂಟ್ ಗೆ ಎಫೆಕ್ಟ್ ಆಗ್ತದೆ, ಮತ್ತೆ ಟ್ರೈಬಲ್ಸ್ ದ ಪರ್ಸನ್ಸ್ ಹೂ ಆರ್ ಸ್ಟೇಯಿಂಗ್ ಇನ್ ದ ಡ್ಯಾಮ್ಸ್ ಅವರಿಗೂ ಎಫೆಕ್ಟ್ ಆಗತ್ತದ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಎಷ್ಟು ಫಾರೆಸ್ಟ್ ಏರಿಯಾ ಡೆಮೊಲಿಷ್ ಆಗ್ಯದ ಅಂತಂದ್ರೆ 5,000 ಸ್ಕ್ವೇರ್ ಕಿಲೋಮೀಟರ್ ಇಂಡಿಯಾ ಒಳಗ 5,000 ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟ್ ಏರಿಯಾನ ಡೆಮೊಲಿಷ್ ಮಾಡ್ಯಾರ ಅಂತ ಹೇಳ್ತಾನೆ. ಓಕೆ, ಸೊ ಇಷ್ಟೇ ಅಲ್ಲದೆ ಬರೇ ಫಾರೆಸ್ಟ್ ಅಷ್ಟೇ ಅಲ್ಲದೆ ಇವನ್ ದ ವೈಲ್ಡ್ ಅನಿಮಲ್ಸ್, ಸಣ್ಣ ಸಣ್ಣ ಪ್ಲಾಂಟ್ಸ್ ಅವೆಲ್ಲಾನು ಡೆಮೊಲಿಷ್ ಆಗ್ಯಾವ ಅಂತ ಹೇಳ್ತಾನೆ. ಇವನ್ ದ ಪರ್ಸನ್ಸ್ ಹೂ ಆರ್ ಸ್ಟೇಯಿಂಗ್ ಇನ್ ದ ಫಾರೆಸ್ಟ್ ಅವರಿಗೂ ಬಹಳಷ್ಟು ಎಫೆಕ್ಟ್ ಆಗ್ಯದ. ಆಮೇಲೆ ಅವರಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಯಾವ, ಲೈಕ್ ಮಲೇರಿಯಾ, ಡೆಂಗು ಈಗೆಲ್ಲ ಬಂದಾವ. ಓಕೆ, ಸೊ ಅವರಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಬಹಳ ಆಗ್ಯಾವ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ದ ಎಫೆಕ್ಟ್ ಆಫ್ ಡ್ಯಾಮ್ಸ್ ಆನ್ ದ ಫಾರೆಸ್ಟ್. ಅಂಡರ್ಸ್ಟುಡ್? ಪ್ಲೀಸ್ ರಿಪ್ಲೈ. ಎವ್ರಿವನ್ ಅಂಡರ್ಸ್ಟುಡ್? Yes, ma'am. Others? Please, I want reply from everyone. At least start or just raise your hands. ನೀವು ಅನ್ಮ್ಯೂಟ್ ಮಾಡ್ಕೊಂಡೆ ಹೇಳ್ಬೇಕಂತಿಲ್ಲ, ಜಸ್ಟ್ ರೇಸ್ ಮಾಡಿನೂ ಹೇಳ್ಬೋದು ಅಥವಾ ಅಲ್ಲಿ ಚಾಟ್ ಒಳಗೆ ಎಸ್ ಆರ್ ನೋ ಅಂತನೂ ಹೇಳ್ಬೋದು. ಓಕೆ, okay, so fine then we'll go for the next slide here. Lower your hands. So the next is the other major causes of deforestation ಮಾಡೋದ್ನಿಂತ ಮತ್ತೇನೇನ್ causes ಆಗತ್ತಾವ ಅಂತ ಹೇಳ್ತಾನ ನೋಡ್ರಿ. The other major causes of deforestation was agricultural expansion, often state sponsored. Okay, agricultural expansion ಮಾಡೋದಂತೂ deforestation ಆಗಾಕತ್ತದ ಅಂತ ಹೇಳ್ತಾನ. Okay, much of the delicious forest of the humid terrarial region in northern Uttar Pradesh, for example, were cleared to provide land to immigrants from the newly created Pakistan. Indeed, between 1951 and 1980, according to the Forest Survey of India, over 26.20 lakh hectares of forest was converted for agricultural purpose all over the India. See here, ಡಿಫಾರೆಸ್ಟೇಷನ್ ಅಗ್ರಿಕಲ್ಚರ್ ಸಲಾಗ ಮಾಡ್ಯಾರ ಅಂತ ಹೇಳ್ತಾನ. ಯಾಕಂತಂದ್ರೆ ದ ಪರ್ಸನ್ಸ್ ಹೂ ಆರ್ ಮೈಗ್ರೇಟೆಡ್ ಫ್ರಮ್ ದ ಪಾಕಿಸ್ತಾನ್. ಓಕೆ, ಇನ್ ದ ಇಯರ್ 1951 to 1980 ಅವಾಗ ಆ ರೀಸನ್ ಒಳಗ ಪಾಕಿಸ್ತಾನಿಂದ ಏನ್ ಬಂದಾರಲ್ಲ ಅವ್ರಿಗೆ ಕೊಡಾಕ ಉತ್ತರ ಪ್ರದೇಶ್ ಒಳಗ, ಓಕೆ, ನಾರ್ತನ್ ಉತ್ತರ ಪ್ರದೇಶ್ ಒಳಗ ರೀಚ್ ಮೋಸ್ಟ್ ಫಾರೆಸ್ಟ್ ನ ಡೆಸ್ಟ್ರಾಯ್ ಮಾಡ್ಯಾರ ಅಂತ ಹೇಳ್ತಾನೆ. ಸೊ ಅಲ್ಲಿ ಡೆಸ್ಟ್ರಾಯ್ ಮಾಡಿ ಆ ಪೀಪಲ್ಸ್ ಸರ್ವೈವ್ ಆಗೋ ಸಲಾಗ ಅವ್ರಿಗೆ ಅಗ್ರಿಕಲ್ಚರ್ ಮಾಡೋ ಸಲಾಗ ಫಾರೆಸ್ಟ್ ನ ಡೆಮೊಲಿಷ್ ಮಾಡಿ ಅವರಿಗೆ ಕೊಟ್ಟಾರ ಅಂತ ಹೇಳ್ತಾನೆ. ಬೈ ದ ಸ್ಟೇಟ್ ಸ್ಪಾನ್ಸರ್ಡ್ ಅಂತಂದ್ರೆ ಬೈ ದ ಸ್ಟೇಟ್ ಗವರ್ನಮೆಂಟ್ ಆಫ್ ಉತ್ತರ ಪ್ರದೇಶ್ ಅಂತ ಹೇಳ್ಬೇಕು. ಓಕೆ,
ಸೊ ಯಾವಾಗ ಅಂತಂದ್ರೆ 1951 to 1980 ಒಳಗ ಪೀಪಲ್ಸ್ ಫ್ರಮ್ ದ ಯಾರು ಪಾಕಿಸ್ತಾನ್, ಓಕೆ, ದ ಪರ್ಸನ್ಸ್ ಹೂ ಆರ್ ಮೈಗ್ರೇಟೆಡ್ ಫ್ರಮ್ ದ ಪಾಕಿಸ್ತಾನ್, ಅವರಿಗೆ ಅಗ್ರಿಕಲ್ಚರಲ್ ಮಾಡಾಕ, ಅವರಿಗೆ ಜೀವನ ಮಾಡಾಕ, ಓಕೆ, ಸೊ ಉತ್ತರ ಪ್ರದೇಶನಾಗಿಂದ ರೀಚ್ ಮೋಸ್ಟ್ ಡಿಲಿಷಿಯಸ್ ಫಾರೆಸ್ಟ್ ನ ಡೆಸ್ಟ್ರಾಯ್ ಮಾಡ್ಯಾರ ಅಂತ ಹೇಳಕತ್ತಾನ. ಸೊ ಸಿ ಹೌ ಇಟ್ ಹ್ಯಾಸ್ ಅಫೆಕ್ಟೆಡ್ ಅವರ್ ಫಾರೆಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್, okay, so this is about the forest, whatever the thing is about the forest. So forest ಒಳಗೆ ಏನ್ ನೋಡಿದ್ರಿ, ಇಂಟ್ರೊಡಕ್ಷನ್ ಆಫ್ ಫಾರೆಸ್ಟ್ ನೋಡಿದ್ರಿ, ಯೂಸಸ್ ಆಫ್ ಫಾರೆಸ್ಟ್ ನೋಡಿದ್ರಿ, ಫಾರೆಸ್ಟ್ ನ ಡೆಸ್ಟ್ರಾಯ್ ಮಾಡೋದ್ರಿಂದ ಏನಾಗತ್ತದ ಅಂತ ನೋಡಿದ್ರಿ, ಓವರ್ ಎಕ್ಸ್ಪ್ಲೋಟೇಷನ್ ನೋಡಿದ್ರಿ. ಓಕೆ, ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ಡ್ಯಾಮ್ಸ್ ಇಂದ ಎಫೆಕ್ಟ್ ಏನಾಗತ್ತದ, ಟಿಂಬರ್ಸ್ ಕಟ್ ಮಾಡೋದ್ರಿಂದ ಏನ್ ಎಫೆಕ್ಟ್ ಆಗತ್ತದ, ಮೈನಿಂಗ್ ಮಾಡೋದ್ರಿಂದ ಏನ್ ಎಫೆಕ್ಟ್ ಆಗತ್ತದ. ಸೊ ಟೋಟಲಿ ರಿಲೇಟೆಡ್ ಟು ದ ಫಾರೆಸ್ಟ್ ನ ಹೆಂಗ್ ಯೂಸ್ ಮಾಡಕತ್ತೀವ್ರಿ, ಫಾರೆಸ್ಟ್ ನ ಹೆಂಗ್ ಡೆಮೋಲಿಷ್ ಆಗಕತ್ತದ ಅಂತೇಳಿ ನಾವು ಇಷ್ಟೊತ್ತ ನೋಡಿದ್ವಿ. ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಅಬೌಟ್ ದ ಫಾರೆಸ್ಟ್. ಪ್ಲೀಸ್ ರಿಪ್ಲೈ, ಎವ್ರಿ ಒನ್ ಅಂಡರ್ಸ್ಟುಡ್ ಅಬೌಟ್ ದ ಫಾರೆಸ್ಟ್? Yes, ma'am. Everything about the forest. Forest resources ಮುಗೀತಿತ್ ನಮ್ದು. Yes, everyone, fast reply. I want reply from everyone. All 33 peoples. Others? Okay. So fine then. Anything doubts regarding the forest resources, or anything you want to say? Anything you want to say about the forest resources, or anything doubts regarding the forest resources? Because next we are going for the water resources. Okay, forest resources ಬಗ್ಗೆ ಏನಾದ್ರೂ ಡೌಟ್ ಇದೆನಾ? ಎನಿಬಡಿ? ಇಲ್ಲ ಅದ್ರ ಬಗ್ಗೆ ಏನಾದ್ರೂ ಒಪಿನಿಯನ್ ಶೇರ್ ಮಾಡೋರಿದ್ರೆ ಹೇಳ್ಬೋದು ಫಾರೆಸ್ಟ್ ರಿಸೋರ್ಸಸ್ ಬಗ್ಗೆ. I'll just give 5 minutes. Just take your time. If you want to share anything about the forest resources, then you can share. No? Yes, anybody? ಏನು ಹೇಳ್ಬೋದು ಫಾರೆಸ್ಟ್ ರಿಲೇಟೆಡ್, ಏನು ಡೆಸ್ಟ್ರಾಯ್ ಆಗತ್ತದ ಅದ್ರ ಬಗ್ಗೆ ಏನಾದ್ರೂ ಹೇಳೋದಿತ್ತಂದ್ರೆ, ಇಲ್ಲಾಂದ್ರೆ ಫಾರೆಸ್ಟ್ ನ ಮತ್ತ ಹೆಂಗ್ ನೋಡ್ಕೋಬೇಕು ಅದ್ರ ಬಗ್ಗೆ ಏನಾದ್ರೂ ರಿಲೇಟೆಡ್ ಹೇಳ್ಬೇಕಾಗಿತ್ತಂದ್ರೆ ಹೇಳ್ಬೋದು. ನೋ ಪ್ರಾಬ್ಲಮ್. ಎನಿಬಡಿ ವಾಂಟ್ಸ್ ಟು ಸೇ? ಇಲ್ಲ, ಯಾರಿಗೂ ಹೇಳಕ್ಕಿಲ್ಲ, ಒಬ್ರು ಹೇಳಂಗಿಲ್ಲ ಏನು ರಿಲೇಟೆಡ್ ಟು ಫಾರೆಸ್ಟ್. ಸುಮ್ ನಮಗೆ ಇದು ಸಬ್ಜೆಕ್ಟ್ ಹಾಕ್ಯಾರ ಕಾಟಾಚಾರಕ್ಕಂತ ಓದಾಕತ್ತೀರೇನ? ಏನಿಲ್ಲ. ಮತ್ತೇನಾದ್ರೂ ಒಂದೆರಡು ರಿಲೇಟೆಡ್ ಟು ಫಾರೆಸ್ಟ್ ಹೇಳ್ಬೋದಲ್ಲ. ಇಷ್ಟೊತ್ತು ಏನ್ ಕಲ್ತಿದ್ರಿ ಅದ್ರ ಮೇಲೆನೂ ಹೇಳ್ಬೋದ. ನೀವೇನ್, ಓಕೆ, ಐ ವಿಲ್ ಆಸ್ಕ್ ದ ಕ್ವಶನ್ ದಟ್ ಈಗ ಇಷ್ಟೆಲ್ಲ ಎಫೆಕ್ಟ್ ಆಗತ್ತದ ಫಾರೆಸ್ಟ್ ಮೇಲೆ ಅಂತ ಹೇಳ್ತಾರೆ. ಓಕೆ, ನೀವೇನ್ ಪ್ರಿವೆನ್ಷನ್ ತಗೋತೀರಿ ಅದನ್ನೆಲ್ಲ ಮಾಡಕ? ಇಫ್ ಯು ಹ್ಯಾವ್ ದ ಪವರ್, ಓಕೆ, ಫಾರೆಸ್ಟ್ ನ ಸೇವ್ ಮಾಡಕ್ ನಿಮಗ್ ಪವರ್ ಇತ್ತು ಅಂತಂದ್ರೆ ಅದ ಅಂತ ತಿಳ್ಕೊರಿ ಸದ್ಯಕ್ಕೆ. ಓಕೆ, ಅಂದ್ರೆ ಇದೇನ್ ಎಫೆಕ್ಟ್ ಆಗತ್ತದ ಫಾರೆಸ್ಟ್ ಮೇಲೆ, ಅದನ್ನ ಸ್ಟಾಪ್ ಮಾಡಕ್ ನಿಮ್ ಕಡೆ ಏನಾದ್ರೂ ಪವರ್ ಇತ್ತು ಅಂತ ತಿಳ್ಕೊರಿ. ಸೊ ನೀವ್ ಏನ್ ಮಾಡ್ತೀರಿ? Yes, anybody? Think that you are an this ಯಾವ್ದಿರ್ತಾರಲ್ಲ, ಅಗ್ರಿಕಲ್ಚರ್ ಅಲ್ಲ, ಫಾರೆಸ್ಟ್ ರಿಲೇಟೆಡ್ ಇದು ಇರ್ತಾರಲ್ಲ, ಹೆಡ್ ಮಿನಿಸ್ಟರ್ ಇರ್ತಾರಲ್ಲ, ಏನಂತ ಕರಿತೀರಿ ಅವ್ರಿಗೆ? ಫಾರೆಸ್ಟ್ ಎಲ್ಲ ನೋಡ್ಕೋತಿರ್ತಾರಲ್ಲ ಮಿನಿಸ್ಟರ್ಸ್, ಅವ್ರಿಗೆ ಏನಂತ ಕರಿತೀರಿ? ಎನಿಬಡಿ? ಸಚಿವರು. ಅದ ಅವ್ರಿಗೆ ಒಂದ್ ಹೆಸರು ಇರ್ತದಪ್ಪಿ, ಇದು ಪರ್ಟಿಕ್ಯುಲರ್ ಹೆಸರು ಇರ್ತದ. Think that you are that person, then what you will do? Okay, Shashi Kumar is saying that we must save forest resources. Okay, ಅದನ್ನೇ ಸೇವ್ ಮಾಡಕ್ ಏನ್ ತಗೋತಿಯಪ್ಪಿ, ಏನ್ ಆಕ್ಷನ್ ತಗೋತಿ ಶಶಿ ಕುಮಾರ್? Forest Conservation Minister. Okay, Shashi Kumar is saying that a Forest Conservation Minister ಅಂತಾರತ್ ನೋಡ್ರಿ. Okay, think that you are Forest Conservation Minister and what are the steps you are going to
take on the forest to prevent. Lata is saying that who is cutting trees, for them she is going to arrest. Okay, then anybody else? Limited canals we construct. Okay, canals na ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳ್ದ. Okay, we make the laws to save forest. Nikhil is saying that laws ಮಾಡ್ಬೇಕಾಗ್ತದ ಫಾರೆಸ್ಟ್ ನ ಸೇವ್ ಮಾಡ್ಬೇಕಂತ ಹೇಳಿ. ಓಕೆ, ನಿರ್ಮಲಾ is saying that canals ನ ಲಿಮಿಟೆಡ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತ ಹೇಳಿ. ಓಕೆ, okay, very good idea. Just here Vinayak is saying that, Vinayak from Bicom, okay, is saying that cut one tree, plant 10 trees ಅಂತ. Okay, Vinayak from Bicom, he is saying that one tree na cut ಮಾಡಿದ್ರೆ 10 tree ನ ಬೆಳೆಸ್ರಿ ಅಂತ ಹೇಳಿ. ಕಟ್ ಯಾಕೆ ಮಾಡ್ತೀಯೋ ವಿನಾಯಕ್? ಒಂದು ಟ್ರೀ ಕಟ್ಟರ ಯಾಕೆ ಮಾಡ್ತೀಯ ಅದನ್ನ? Okay, then Shashikumar is saying that we have to appoint prompt officer. That is the important point. Okay, forest department ಒಳಗ ನಾವು prompt officers ನ ಹಾಕ್ಬೇಕು. That is the important time, because many illegal things are going on. Okay, ಗೊತ್ತಿರ್ಲಾರ್ದನ್ನ ರಾತ್ರಿ ಸಾಗುನ್ ಮಾಡ್ತಾರ, ಅದನ್ನೆಲ್ಲ ಟಿಂಬರ್ಸ್ ಗಳೆಲ್ಲ ಕಳಿಸ್ತಾರೆ. ಓಕೆ, ಬೇರೆ ದೇಶಕ್ಕೆ ಇಂಟರ್ನ್ಯಾಷನಲ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಓಕೆ, ಸೊ ದ ಮೇನ್ ಥಿಂಗ್ ಇಸ್ ಪ್ರಾಂಪ್ಟ್ ಆಫೀಸರ್ಸ್ ನ ಅಲ್ಲೇ ನಾವು ಹಾಕ್ಬೇಕು. ಓಕೆ, ವೆರಿ ಗುಡ್ ಶಶಿಕುಮಾರ್. ದೆನ್ ಎನಿಬಡಿ ಎಲ್ಸ್? ಎಸ್, ಎನಿಬಡಿ ಎಲ್ಸ್? Okay, so fine then. Hope you all have understood the forest. Okay, forest related ಏನಂತ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. Next we'll go for the water resources here. Control over forest fire. Make strict rules and regulation. Yeah, that's the important. We have to make the laws regarding the forest. Okay, main thing is ಆ ಡಿಪಾರ್ಟ್ಮೆಂಟ್ ಒಳಗಿದ್ದವ್ರನ್ನ ಕರೆಕ್ಟ್ ತಗೊಂಡ್ವಿ ಅಂತಂದ್ರೆ ಸ್ವಲ್ಪ ಏನಾದ್ರೂ ಉಳಿತದ ಅಂತ ಅನ್ಕೋಬಹುದು. ಓಕೆ, ಮೊನ್ನೆ ನೋಡ್ರಿ ಯಾರೋ ಒಬ್ರ ಮೊನ್ನೆ ಹೇಳಿದಾನೆ ನ್ಯೂಸ್ ನಾಗ ರೀಸೆಂಟ್ಲಿ ನೋಡಿದ್ದೆ, ಯಾರೋ ಇಂಡಸ್ಟ್ರಿ ಮಾಡೋ ಸಲಾಗ ಕಮರ್ಷಿಯಲ್ ಪರ್ಪೋಸ್ ಫಾರೆಸ್ಟ್ ನ ಕಟ್ ಮಾಡೋರಿದ್ರೆ. ಓಕೆ, ಸೊ ಅವ್ರ ಮೇಲೆ ಕೇಸ್ ಹಾಕಿದ್ರು. ಓಕೆ, ಸೊ ಹಂಗ ಸ್ಟ್ರಿಕ್ಟ್ ಆಫೀಸರ್ಸ್ ಇದ್ರು ಅಂತಂದ್ರೆ ಒಂದ್ ಸ್ವಲ್ಪ ಏನಾದ್ರೂ ಪ್ರಿವೆಂಟ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಅಂಡ್ every individual should think over that. Okay, ಬರೀ ನಾನು ಅಂದ್ರ ಫಾರೆಸ್ಟ್ ಆಫೀಸರ್ಸ್ ಮಾಡ್ಬೇಕು, ಮುನ್ಸಿಪಾಲಿಟೀಸ್ಗಳೇ ಮಾಡ್ಬೇಕಂತ ಏನಿಲ್ಲ. ಓಕೆ, ನೀವು ಅದ್ರದ್ದು ಎಲ್ಲಾ ಇಂಡಿವಿಜುವಲ್ ಸಿಟಿಜನ್ ಆಫ್ ದ ಇಂಡಿಯಾ ಅಥವಾ ಯಾವುದೇ ಕಂಟ್ರಿ ಇರ್ಬೋದು, ನಾವ್ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡ್ ಬಂದ್ರೆ ಎನ್ವಿರಾನ್ಮೆಂಟ್ ಉಳಿತದ ಅಂತ ಹೇಳ್ಬೋದು. ಓಕೆ, ಇಟ್ಸ್ ಮೇಜರ್ ಥಿಂಗ್ ವಿ ಹ್ಯಾವ್ ಟು ಕ್ಯಾರಿ ಆನ್. ಓಕೆ, ಈಗ ನೋಡ್ರಿ ನನ್ ಬಲ್ಲೆ ನನ್ ಮನ್ಸ್ನಾಗ ಮಾಡಬಾರ್ದು, ಕಟ್ ಮಾಡಬಾರ್ದು ಅಂತ ನನಗ್ ಬತ್ತು, ಹಂಗ ಎಲ್ಲಾರ್ಗೂ ಬತ್ತು ಅಂತಂದ್ರ no one is going to destroy ಅಂತ ಹೇಳ್ಬೋದು. ಓಕೆ, so the thing is we have to take our individual decision. Okay, so fine then. Next we'll go for the water resources here. ಹೋಗೋಣ ನೆಕ್ಸ್ಟ್ ಕ್ಲಾಸಿಗೆ ನೋಡೋಣ. ವಾಟರ್ ರಿಸೋರ್ಸಸ್ 8 minutes are remaining. ಕಂಟಿನ್ಯೂ ಮಾಡೋಣ, ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ. ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ. ಯೋರ್ ವಿಶ್. ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ. Next class. Others, Kiran is saying next class. Others, shall I continue or we'll see in the next class? The remaining time is 8 minutes. Next class, ma'am. Okay. Others, please reply. Next class, ma'am. Next class ಗೆ ಜಲ್ದಿ ಬರ್ತೀನಿ ಅದನ್ನ ಹೇಳಕ್ಕೆ. ಓಕೆ, ಹಿಂಗೆ ನೆಕ್ಸ್ಟ್ ಕ್ಲಾಸ್ ಅಂತ ರಿಪ್ಲೈ ಮಾಡ್ತೀರಿ ನೋಡೋಣ. ಏನಾರ ಕ್ವಶನ್ ಕೇಳಿದೆ ಅಂದ್ರೆ ಈಗ ಹೆಂಗ್ ನೆಕ್ಸ್ಟ್ ಕ್ಲಾಸ್ ಅಂತ ರಿಪ್ಲೈ ಮಾಡತ್ತಿರ್ಲ, ಹಂಗ ಏನಾದ್ರು ಕ್ವಶನ್ ಕೇಳಿದಾಗ ಬಡ ಬಡ ಆನ್ಸರ್ ಮಾಡ್ತೀರೇನ? Okay, so fine then. Water resources we'll see in the next class. Once again go through the forest resources. Okay, ಇನ್ನೊಮ್ಮೆ ನೋಡ್ಕೋರಿ ನೀವು ಚಂದ ಅದ್ರ ಬಗ್ಗೆ ನೋಡಿ. ವಿಡಿಯೋಸ್ ಹಾಕಿರ್ತೀನಿ ನಾನು ಯೂಟ್ಯೂಬ್ ನಾಗ, ಲಿಂಕ್ ಕಳ್ಸಿರ್ತೀನಿ, ಅದನ್ನು ಆಮೇಲೆ ನೋಡ್ಕೋರಿ ಇನ್ನೊಮ್ಮೆ. ಓಕೆ, ಸೊ ಫೈನ್ Okay, madam.
Okay. If you Okay, ma'am. if you don't have any doubts, then we'll end here. We'll continue in the next class. Shall we end? Okay, Okay, ma'am. ma'am. Okay. Fine then. Thank you. Have a good day.